కోచింగ్కి వస్తుంది ఇక్కడ. జన ಅಂತೂ ತುಂಬ ಜಾಸ್ತಿ ಇದ್ದಾರೆ, ನೀರು ಕಡಿಮೆ ಇದೆ. ಏಯ್ ಬಿದ್ದೋಗ್ಬಿಟ್ಲ. ಮಾರ್ನಿಂಗ್ ಫ್ರಮ್ ಸೌಂಡ್ ಕೇಳ್ತಿರ್ಬೋದು, ಹೆವಿ ಗಾಳಿ ಬೀಸ್ತಿದೆ. ಸೊ ನೈಟು ಬೆಂಗಳೂರಿಂದ ಬಿಟ್ಟು ಮಂತ್ರಾಲಯ ಹೋಗೋಣ ಅಂತ ಬಂದಿದ್ದೀವಿ ನಾವು ನಮ್ಮ ಫ್ರೆಂಡ್ಸು. ಸೊ ಎಲ್ಲ 10th ಕ್ಲಾಸ್ಮೇಟ್ಸು. ಸೊ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಸೊ ಮಂತ್ರಾಲಯ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ಸೊ ಆಲ್ಮೋಸ್ಟ್ ಇನ್ನು ಮಂತ್ರಾಲಯ 80 ಕಿಲೋಮೀಟರ್ಸ್ ಇದೆ. ವೆದರ್ ಅಂತೂ ಮಾರ್ನಿಂಗ್ 5 o'clock ಸಖತ್ತಾಗಿದೆ ವೆದರು, ಮಳೆ ಬರೋ ಥರ ಇದೆ. ಸೊ ಬಾಯ್ಸ್ ಎಲ್ಲ ಈ ಕಡೆ ಬೀಟ್ ಹಾಕೋದಕ್ಕೆ ಹೋಗಿದ್ದಾರೆ. ಬೆಳಗ್ಗೆನೆ ಏನು ಗಾಳಿ ಬೀಸ್ತಿದೆ ಗುರು ಇಲ್ಲಿ. 2 months ಬ್ಯಾಕ್ ಕರ್ನೂಲ್ ಬಂದಿದ್ದೆ ಸೇಮ್ ಮಂತ್ರಾಲಯಗೆ. ಸೊ ಇವಾಗ ಕಾರಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಬರ್ತಿದ್ದೀನಿ. ಸೊ ಬ್ಲಾಗ್ ಯಾವ ಥರ ಇರುತ್ತೆ ಅಂತ ನೀವು ಲಾಸ್ಟ್ವರೆಗೂ ನೋಡಿ, ಕೊನೆವರೆಗೂ ನೋಡಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಮತ್ತು ಫುಲ್ ಈಗ ತಾನೇ ಮುಗಿಸ್ಕೊಂಡು ಎಲ್ಲ ಕೆಲಸ ಎಲ್ಲ ನೈಟೆಲ್ಲ ಮಾಡಿದ್ದು, ಇವಾಗ ಬೆಳಗ್ಗೆ ಒಂದು ಬೀಟ್ ಹಾಕ್ಕೊಂಡು ಬರ್ತಿದ್ದಾನೆ. ದ ಫಸ್ಟ್ ಗೈ ಋತುಕುಮಾರ್, ಸ್ವಾಗತ. ಇವನು ಸಂದೀಪ್, ಗುಡ್ ಮಾರ್ನಿಂಗ್ ಫ್ರಮ್ ಕರ್ನೂಲ್, ಗೋಯಿಂಗ್ ಟು ಮಂತ್ರಾಲಯ. ನೋಡಿ ಕಾರಲ್ಲಿ ಬಂದರೆ ಇದೇ ಥರ ಪ್ರಾಬ್ಲಮ್ಮು, ಫ್ರಂಟ್ ಸೀಟ್ಗೆ ಕಿತ್ತಾಡೋದೇ ಪ್ರಾಬ್ಲಮ್ಮು. ನೋಡಿ ನಾನು ಬ್ಲಾಗ್ ಮಾಡೋದಕ್ಕೆ ಬಿಡ್ತಿಲ್ಲ, ಮುಂದ್ಗಡೆ ಹೋಗಿ ಕೂತ್ಕೊಬಿಟ್ಟಿದ್ದಾನೆ. ಇನ್ನೊಬ್ಬ ಹೋಗಿದ್ದಾನೆ ಆ ಕಡೆ ಬಂಡೆ ಮೇಲೆ ಕೂತ್ಕೊಂಡು ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ. ಎಲ್ಲರ ದರ್ಶನ ಆಗಿದೆ, ಇವಾಗ ಅವನೊಬ್ಬನ ದರ್ಶನ ಆಗಬೇಕು. ಒಬ್ಬ ಒಳಗಡೆ ಮಲಗಿದ್ದಾನೆ ಆಲ್ರೆಡಿ. ಅವನು ಅಷ್ಟೇ, ಅವ್ನು ನೈಟ್ ಮಲಗಿರೋದು, ಇನ್ನೂ ಎದ್ದೇಳಿಲ್ಲ. ನೋಡಿ ಹೆಂಗೆ ಮಲಗಿದ್ದಾನೆ ಅವನಿಗೆ ಗೊತ್ತಿಲ್ಲ. ತಲೆ ಕೆಳಗಡೆ, ಕಾಲು ಕೆಳಗಡೆ. ಏಯ್ ಬಿದ್ದೋಗ್ಬಿಟ್ಲ. ಏನೋ ಮಾಡಿದೆ ಬೇಕಾಯ್ತಲ್ಲ. ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು ನಾವು. ಆರಾಮಾಗಿ ಗಾಳಿ ಬೀಸ್ತಿತ್ತು ಇವಾಗ ನಮಗೆ, ಅದನ್ನು ಮುರಿದು ಬೀಸಾಕ್ಬಿಟ್ಟೆ. ನಿನ್ನ ವೆಯ್ಟ್ಗೆಲ್ಲ ತಡೆಯಲ್ಲ ಅದು. ಇನ್ನೊಂದು ಮರ ತಗೋಬರ್ಬೇಕು. ಹಾಂ, ಇನ್ನೊಂದ್ಸತಿ ಟ್ರೈ ಮಾಡಂಗೆ. ಮಂತ್ರಾಲಯ ಬ್ಲಾಕ್ಗೆ ಸ್ವಾಗತ. ಸಮ್ಮರಾಗ ಫಸ್ಟು ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ನಮ್ಮ ಸಂತೋಷ್ ಬ್ಲಾಕ್ಗೆ ಎಲ್ಲರೂ ಸ್ವಾಗತ. ಸುಸ್ವಾಗತ. ನಮ್ಮ ಸಂತೋಷ್ ಅವ್ರ ಯೂಟ್ಯೂಬ್ನ ಎಲ್ಲರೂ ಫಾಲೋ ಆಗ್ರಿ, ಲೈಕ್ ಹೊಡೀರಿ, ಸಬ್ಸ್ಕ್ರೈಬ್ ಮಾಡ್ರಿ. ಗಂಟೆ ಅಲ್ಲ, ಆ ಥರ ಮಾತಾಡ್ರೆ ವೈರಲ್ ಆಗೋದು ನಿಮ್ಗೆಲ್ಲ ಗೊತ್ತಾಗಲ್ಲ. ಯೂಟ್ಯೂಬ್ ದರ್ಶನ ಮಾಡ್ಕೊಂಡು ಹಂಗೆ ಒಂದು 10,000 ಲೈಕ್ಸ್ ಹೊಡೆದ್ಬಿಡಿ. 10,000 ಅಲ್ಲ, 50,000 ಹೊಡಿದಿರೋಗಳು ಪರವಾಗಿಲ್ಲ, ನೀವು ನೋಡ್ರಿ ಸಾಕು, ಅಷ್ಟೇ ಸಾಕು. ಚಟ್ನಿ ತಿಂದು ಬೆಳಗ್ಗೆ ಪಾಯಸ ಮಾಡಿದ್ದಾರೆ. ಭಯಂಕರವಾಗಿ ಒಳ್ಳೇದಾಗ್ಲಿ ಅವ್ರಿಗೆ, ದೇವ್ರು ಒಳ್ಳೇದ್ ಮಾಡ್ಬೇಕು. ಭಯಂಕರವಾಗಿ ಬರ ಅವರಿಂದ ನಮ್ಮ ವಿಡಿಯೋಸ್ ವೈರಲ್ ಆಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ಸೊ ಅದಕ್ಕೆ ಮಂತ್ರಾಲಯ ಹೋಗ್ಬಿಟ್ಟು ಅವನ ಹೆಸರಲ್ಲಿ ಇದು ಅರ್ಚನೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಅಣ್ಣವ್ರು ನೋಡಿ, ಅಣ್ಣವ್ರು ಮೇಲೆ ಕೆತ್ತಿದ್ದಾರೆ ಕೈ. ಅಣ್ಣವ್ರು ಮೇಲೆ ಕೆತ್ತಿದ್ದಾರೆ ಕೈಯೇ. అన్నవరు చెలిపుడుతానే పత్తికొండకు వచ్చినాము. అలా ఉంది ಅಲ್ಲ ಒಂದಪ್ಪ ಈ ಕಡೆ ಫ್ಯಾನ್ ನೋಡ ಹೆಂಗ್ ಚೆನ್ನಾಗಿ ಬಿಸ್ತೈತೆ ಗಾಳಿಗಳ. ಗಾಳಿ ನಮ್ಮ ಜುಯ್ ಅಂತೈತೆ, ಜುಯ್.
కళ్ళు కళ్ళు అలా చిక్కులు మరి చిక్కులు ఏమి ఇంకెక్కడ చిక్కింది ఎవరు మీది మంది కోలారు పోలారా చిక్కుబళ్ళాపురం. దొరుకుతా నాన్న కొత్త ఒకళ్ళ కాలం అది అక్కడ పోయి ఊర్లో గాడి ఇక్కడ పోచాకి ఇక్కడ వస్తుందా ఊరు కోచింగ్కి వస్తుంది కోచింగ్కి వస్తుంది ఇక్కడ మంత్రాలయం పోవాలా? మంత్రాలయం కోచింగ్కి వస్తుందా ఊరు కోచింగ్కి వస్తుందా కోచింగ్ అంటే ఊరు పేరు కోచింగ్ లేదు, కోచింగ్ ఊరు లేదు. ఊరు మీరు ఇక్కడే ఉండరు మీకు తెలియదు కోచింగ్ అంటే ఏమిటి? ఊరు పేరు లేదు, కోచింగ్ అంటే లేదు. ఓకే దాదా ಋತು ನೀರು ಹೆಂಗಿದೆ? ಋತು ಇಲ್ಲಿ ನೋಡಪ್ಪ ನೀರು ಹೆಂಗಿದೆ? ನೀರು ಸ್ವೀಟ್ ಆಗೈತಾ? ಹಾಂ, ಖಾರ ಇದೆಯಾ? ಇವಾಗ ನಿನ್ನ ಟೇಸ್ಟ್ ಹೇಳ್ಬೇಕಾದ್ರೆ ಹೆಂಗೈತೆ? ಚೆನ್ನಾಗಿದೆಯಾ? ಹಾಂ, ಸೂಪರಾ? ಅದ್ರ ಜೊತೆಗೆ ಏನಾದರೂ ಮಿಕ್ಸ್ ಮಾಡಿ. ಹ್ಞೂ, ಬಾಯ್ಸ್ ಎಲ್ಲರೂ ಚಿಲ್ ಆಗ್ತಿದ್ದಾರೆ ಟೀ ಕುಡ್ಕೊಂಡು. ಚಳಿಯಲ್ಲಿ ಟೀ ಕುಡ್ಕೊಂಡು ಫುಲ್ ಬಿಸಿ ಆಗ್ತಿದ್ದಾರೆ. ಟೀ ಚೆನ್ನಾಗಿದೆಯಲ್ಲ? ನಿಮ್ಮ ಹೆಸರೇನು? ಹಾಯ್ ಫ್ರೆಂಡ್ಸ್, ನಮ್ಮ ಋತುಕುಮಾರ್, ಹಿಂದೂ ಹುಲಿ ಋತುಕುಮಾರ್ ಅವರು ಎತ್ತಿನ ಗಾಡಿನ ಹತ್ತಿದ್ದಾರೆ. ತುಂಬಾನೇ ಪೋಸ್ ಕೊಡ್ತಿದ್ದಾರೆ. ನಮ್ಮ ಹೆಸರು ಇದು, ಎರಡು ಹೆಸರು ಏನದು ಎತ್ತುಗಳದು? ಯಾವ ಊರು ನಿಮ್ದು? ಯಾವ ಊರು ಗುರು? ನಿಮ್ದು ಯಾವ ಊರು ಗುರು? ಈ ಕಡೆ ಎಲ್ಲ ಬಂದ್ರಿ? ಹಾ, ಈ ಕಡೆ ಎಲ್ಲಿ ಬಂದೆ ಗುರು ನೀನು? ಫೈನಲ್ ಆಗಿ ಮಂತ್ರಾಲಯ ಬಂದ್ವಿ. ಇವತ್ತು ಸಂಡೇ ಇದ್ದಿದ್ದರಿಂದ ಫುಲ್ ರಶ್ ಇತ್ತು. ಸೊ ಎಂಟ್ರೆನ್ಸ್ಗೆ ರೀಚ್ ಆಗ್ತಿದ್ದೀವಿ. ಸೊ ಇನ್ನು ನೋಡ್ತಿದ್ದೀರಾ ನೀವು. ಕಾರ್ ಪಾರ್ಕ್ ಮಾಡಿ ನಾವು ದೇವಸ್ಥಾನ ಕಡೆ ಹೊರಟ್ವಿ, ನಾವು ಮತ್ತು ಫ್ರೆಂಡ್ಸು. ಸೊ ದೇವಸ್ಥಾನ ಹೋಗೋಕೆ ಮುಂಚೆ ರಿವರಲ್ಲಿ ಸ್ನಾನ ಮಾಡಿಕೊಂಡು, ತುಂಗಭದ್ರಾ ರಿವರ್ ಇದೆ ಪಕ್ಕದಲ್ಲೇ. ಸೊ ನೀರು ಕಡಿಮೆ ಇತ್ತು, ಆ ಕಡೆ ಹೊರಟಿದ್ವಿ ನಾವು ಮತ್ತು ನನ್ನ ಫ್ರೆಂಡ್ಸು. ಫಸ್ಟು ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನ ಹೋಗೋಣ ಅಂತ. ಸೊ ಮಂತ್ರಾಲಯ ರೀಚ್ ಆಗಿದ್ದೀವಿ. ಸ್ನಾನ ಮಾಡೋದಕ್ಕೆ ಇಲ್ಲಿ ಬಂದಿದ್ವಿ. ಬಟ್ ಗಾಳಿ ಹೆವಿಯಾಗಿ ಬೀಸ್ತಿದೆ, ಸೌಂಡ್ ಕೇಳಿಸ್ತಿದೆ ಇಲ್ವಾ ಗೊತ್ತಿಲ್ಲ. ತುಂಗಭದ್ರಾ ನದಿ ಇದು. ಜನ ಅಂತೂ ತುಂಬ ಜಾಸ್ತಿ ಇದ್ದಾರೆ, ನೀರು ಕಡಿಮೆ ಇದೆ. ಗಾಳಿ ಜೋರಾಗಿ ಬೀಸ್ತಿದ್ದರಿಂದ ನಾನು ಮಾತಾಡೋದು ಏನೂ ಕೇಳಿಸ್ತಿರ್ಲಿಲ್ಲ. ಸೊ ನದಿಯಲ್ಲಿ ನೀರು ತುಂಬ ಕಡಿಮೆ ಇತ್ತು, ಬಟ್ ಜನನೂ ಜಾಸ್ತಿ ಇದ್ದರು, ಗಲೀಜಾಗೂ ಇತ್ತು. ನಾವು ಈ ಕಡೆ ಕೊನೆಗೆ ಬಂದು ನೀರು ಚೆನ್ನಾಗಿರೋ ಪ್ಲೇಸಲ್ಲಿ ಸ್ನಾನ ಮಾಡೋಕ್ಕೆ ಬಂದಿದ್ವಿ. ನಡಿ ಹೋಗೋಣ. ಋತುವಿನಂತೂ ಸಾಯ್ತಿದ್ದಾನೆ ನಡೆಯೋದಕ್ಕೆ. ನೀರು ಅಷ್ಟೊಂದು ಚೆನ್ನಾಗಿಲ್ಲ. ಇದರಲ್ಲಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗಬೇಕು. ಫುಲ್ ವೇಷಭೂಷಣ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಈ ಕಡೆ ಕಡಿಮೆ ಜನ ಇದ್ದಾರೆ, ಬಟ್ ಆ ಕಡೆ ನೋಡಿ ತುಂಬ ಜಾಸ್ತಿ ಇದ್ದಾರೆ. ಸೊ ನದಿಯಲ್ಲಿ ನೀರೇ ಇಲ್ಲ, ಬಟ್ ಜನ ಮಾತ್ರ ಹೆವಿಯಾಗಿದೆ. ನಾವು ಹೋಗಿದ್ದಾಗ ನದಿಯಲ್ಲಿ ನೀರಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಮಂತ್ರಾಲಯ ಪ್ಲ್ಯಾನ್ ಮಾಡಿದರೆ
ನದಿಯಲ್ಲಿ ನೀರಿಲ್ಲ ಅಂದರೆ ಬೆಸ್ಟು. ದೇವಸ್ಥಾನ ಪಕ್ಕದಲ್ಲೇ ನಿಮಗೆ ರೆಸ್ಟ್ ರೂಮ್ಸ್ ಎಲ್ಲ ಸಿಗುತ್ತೆ. ಸೊ ಅವರು 100 ರೂಪೀಸ್ ಏನೋ ತಗೊತಾರೆ. ಸೊ ಪರ್ ಹೆಡ್ಡು ನೀವು ಅಲ್ಲೇ ಸ್ನಾನ ಮಾಡಿ ಅಲ್ಲೇ ದರ್ಶನಕ್ಕೆ ಹೋಗೋದು ತುಂಬ ಈಸಿ. ಅದು ಬಿಟ್ಟು ನದಿಯಲ್ಲಿ ನೀರಿದೆ ಅಂತ ನೀವು ಈ ಕಡೆ ನಡ್ಕೊಬಂದರೆ ತುಂಬ ಕಷ್ಟ ಆಗುತ್ತೆ. ನಾವು 1.5 ಕಿಲೋಮೀಟರ್ 2 ಕಿಲೋಮೀಟರ್ಸ್ ದೂರ ಬಂದ್ರೂ ನಮಗೆ ನೀರು ಅಷ್ಟೊಂದು ಇರೋ ನೀರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ನಾನ ಮಾಡಿ ಹೊರಗಡೆ ಬಂದು ದೇವಸ್ಥಾನ ಹೋಗೋದಕ್ಕೆ ಪಂಚೆ ಮತ್ತು ವೈಟ್ ಟವಲ್ಲು ಅದೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸೊ ಅದನ್ನ ಕಟ್ಕೊಳ್ಳೋದಕ್ಕೆ ತುಂಬ ನೋಡಿ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ನಮ್ಮ ಹುಡುಗರು. ಸೊ ಅದ್ರ ಜೊತೆಗೆ ಗಾಳಿ ಬೇರೆ ಜೋರಾಗಿ ಬೀಸ್ತಿರೋದ್ರಿಂದ ಅದು ಆರ್ತಿತ್ತು. ಯಾರಿಗೂ ಸರಿಯಾಗಿ ಬರ್ತಿರ್ಲಿಲ್ಲ, ಬಟ್ ಏನೋ ಒಂದು ಮ್ಯಾನೇಜ್ ಆಯಿತು. ದೇವಸ್ಥಾನ ಎಲ್ಲ ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ ಬ್ಲಾಗ್ ಮಾಡಿ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು, ಚಾರ್ಜ್ಗೆ ಹಾಕಿರಲಿಲ್ಲ. ನನ್ನ ಫ್ರೆಂಡ್ಸ್ದು ಸ್ವಿಚ್ ಆಫ್ ಆಗಿತ್ತು. ಸೊ ಇದಿಷ್ಟು ಮಾತ್ರ ಕವರ್ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದ್ಬಿಟ್ಟು ಸೊ ಬೆಂಗಳೂರಿಗೆ ರಿಟರ್ನ್ ಹೋಗುವಾಗ ನಮಗೆ ಒಂದು ಇನ್ಸಿಡೆಂಟ್ ಆಯಿತು. ಸೊ ಎಲ್ಲರೂ ಸೇಫು, ನೀವು ನೋಡ್ತೀರಾ ಮುಂದೆ. ಸೊ ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು. ರಾಯರ ದರ್ಶನ ಇದ್ದಿದ್ದಕ್ಕೆ ನಾವು ಸೇಫಾಗಿ ಬಂದ್ವಿ. ಎಲ್ಲ ಕರೆಕ್ಟಾಗೇ ಹೋಗ್ತಿತ್ತು. ಬಟ್ ಬರೋ ದಾರಿಯಲ್ಲಿ ನಮ್ಮ ಕಾರ್ಗೆ ಮತ್ತು ಟ್ರ್ಯಾಕ್ಟರ್ಗೆ ಆಕ್ಸಿಡೆಂಟ್ ಆಯಿತು. ಸೊ ಈ ಥರ ಆಗಿದೆ. ಕಾರು ಫುಲ್ ಡ್ಯಾಮೇಜ್ ಆಗಿತ್ತು, ಮೂನೇ ಆಗ್ತಿರ್ಲಿಲ್ಲ. ನೈಟೆಲ್ಲ ಅಲ್ಲೇ ಇತ್ತು. ಮತ್ತು ಟೋ ಮಾಡಿಕೊಂಡು ಕೋಲಾರ್ಗೆ ವಾಪಸ್ ಬಂದಿದ್ವಿ. ಸೊ ನಿಮಗೆ ಇದನ್ನು ನೋಡಿದ್ರೆ ಏನು ಅನಿಸುತ್ತೆ? ಸೊ ಎಲ್ಲ ಕರೆಕ್ಟಾಗಿ ಹೋಗ್ತಿರೋ ಟ್ರಿಪ್ಪು, ಸೊ ಲಾಸ್ಟಲ್ಲಿ ಈ ಥರ ಡಿಸಪಾಯಿಂಟ್ ಆಗಿ ಮನೆಗೆ ಹೋಗುವಾಗ ಸೊ ಫ್ರೆಂಡ್ಸ್ ಆಗಿ ನೀವು ಯಾವ ಥರ ಇದನ್ನ ಹ್ಯಾಂಡಲ್ ಮಾಡ್ತೀರಾ? ಸೊ ನೀವು ಯಾವ ಥರ ಪ್ಲ್ಯಾನ್ ಮಾಡ್ತೀರಾ ಟ್ರಿಪ್ ಹೋಗೋಕ್ಕೆ ಮುಂಚೆ, ಟ್ರಿಪ್ ಆದಮೇಲೆ? ಸೊ ಎಲ್ಲರೂ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಅದಕ್ಕೆ ಮುಂಚೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಿದ್ದೀನಿ. ಇದು ನಮ್ಮ ಮಂತ್ರಾಲಯ ಬ್ಲಾಗ್. ಸೊ ಎಲ್ಲರೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.